ಅಮ್ಮ ದೇವಿ ದುರ್ಗಮ್ಮ. ದೇವಿ ಸುಚೇಂದ್ರರ ಮದುವೆ ನಡೆದ್ರೆ ನಿನಗೆ ಶಂಕ ಸಿಗಲ್ಲ. ಶಂಕ ಸಿಗದೆ ನಿನಗೆ ಜೀವನದಲ್ಲಿ ನೆಮ್ಮದಿ ಇರಲ್ಲ. ತಪ್ಪು ತಿಳಿದಿದ್ದೀರಿ ನೀವು. ಈ ಮದುವೆ ಆಗದ ಹೊರತು ನನಗೆ ಶಂಕ ಸಿಗಲ್ಲ. ಯಾರು ಹೇಳಿದ್ರು ಹಾಗಂತ? ಸಾಕ್ಷಾತ್ ಅಮ್ಮನವರು. ಅಮ್ಮನವರು ಹೇಳಿದ್ರಿಂದಲೇ ನಾನು ಈ ಮದುವೆ ನಡೆಸೋದಕ್ಕೆ ಮುಂದಾಗಿರೋದು. 5 ದಿವಸ ಬಾಕಿ ಇರೋದು ನಂಬುದ್ರಿಗಳೇ ಶಂಕ ನನ್ನ ಕೈವಶ ಆಗತ್ತೆ. ಲೋಕ ಕಲ್ಯಾಣಕ್ಕಾಗಿ ಇರೋ ಶಂಕ ನಿನ್ನ ಕೈಗೆ ದಕ್ಕುತ್ತ. ಹಾಗಂತ ಅಮ್ಮನವ್ರು ಹೇಳಿದಾರ ನಿನಗೆ? ಭ್ರಮೆ ನಿನಗೆಲ್ಲೋ. ಅಮ್ಮನವರು ಹೇಳಿದ್ದು ಅಮ್ಮನವ್ರ ಆಣೆಗೂ ಸತ್ಯ. ನೀನೆಲ್ಲೋ ತಪ್ಪಾಗಿ ಗ್ರಹಿಸಿರ್ಬೇಕು. ಸಾಧ್ಯನೇ ಇಲ್ಲ. ಅಮ್ಮನವರೇ ಹೇಳಿದ್ದು ಈ ಮದುವೆ ನಡೆದ್ರೆ ಶಂಕ ನಿನ್ನ ಪಾಲಾಗತ್ತೆ ಅಂತ. ಎಲ್ಲಿ ಇನ್ನೊಂದ್ಸಲ ಹೇಳು, ಅಮ್ಮನವರು ಸರಿಯಾಗಿ ಏನು ಹೇಳಿದ್ರು ಅಂತ. ಯಾಕೆ ತಾಯಿ ಮಾತಿನ ಮೇಲೆ ಸಂಶಯನ ನಿಮಗೆ? ವರ ಕೊಟ್ಟು ಸಿಕ್ಕಾಕ್ಸೋದು ದೇವತೆಗಳ ಹಕ್ಕು. ವರ ಕೇಳಿದ ಅಷ್ಟು ರಾಕ್ಷಸರು ದೇವತೆಗಳಿಂದಾನೇ ನಿರ್ನಾಮ ಆಗಿದ್ದಾರೆ. ಲೋಕ ಕಲ್ಯಾಣಕ್ಕಾಗಿರೋ ಶಂಕ ನಿನ್ನ ಕೈಗೆ ದಕ್ಕುತ್ತೆ ಅಂತ ಅಮ್ಮನವರೇ ಹೇಳಿದ್ದಾರೆ ಅಂತಂದ್ರೆ ನಿನ್ನನ್ನ ಅಮ್ಮನವರು ಎಲ್ಲೋ ಸಿಕ್ಕಾಕ್ಸಿದ್ದಾರೆ. ಹೇಳು, ಏನಂದಿದ್ದು ಆ ತಾಯಿ? ಸುಚೇಂದ್ರ ದೇವಿ ಮದುವೆ ಆಗದ ಹೊರತು ಅಮ್ಮನವರು ನಿನ್ನನ್ನ ಸಿಕ್ಕಾಕ್ಸಿದ್ದಾರೆ. ಮದುವೆ ಆಗದ ಹೊರತು ನಿನಗೆ ಶಂಕ ಸಿಗೋದಿಲ್ಲ ಅಂತ ಹೇಳಿದ್ದಾರೆ ಅಮ್ಮನವರು. ಮದುವೆ ಆದ ಮೇಲೆ ನಿನಗೆ ಶಂಕ ಸಿಗುತ್ತೆ ಅಂತ ಹೇಳಿಲ್ಲ. ನಿನಗೆ ಶಂಕ ಸಿಗಲ್ಲ. ಸಿಕ್ಕಾಕ್ಸಿದ್ದಾರೆ ಅಮ್ಮನವರು ನಿನ್ನ. ನಿನಗೆ ಶಂಕ ಸಿಕ್ಕಲ್ಲ. ಅಮ್ಮೆ ಭಗವತಿ, ಸಿಕ್ಕಾಕ್ಸಿದ್ದಾರೆ ಅಮ್ಮನವರು ನಿನ್ನ. ಶಂಕ ನಿನಗೆ ಸಿಕ್ಕಲ್ಲ. ನಾನು ಕೇರಳಕ್ಕೆ ಹೋಗೋದಿಲ್ಲ. ನನ್ನ ಬಾಯಲ್ಲಿ ಸುಳ್ಳು ಹೇಳ್ತಿದ್ಯಲ್ಲ, ನಾನು ಇಲ್ಲೇ ಇರ್ತೀನಿ. ನಿನಗೆ ಶಂಕ ಸಿಕ್ಕಲ್ಲ. ಸುಚೇಂದ್ರ ದೇವಿ ಮದುವೆ ಆಗದ ಹೊರತು ನಿನಗೆ ಶಂಕ ಸಿಗೋದಿಲ್ಲ. ಯಾರು ನನ್ನ ಮಾತು ಕೇಳೋರೇ ಇಲ್ಲ ಇಲ್ಲಿ. ಒಂದ್ ಸ್ವಲ್ಪನೂ ಬೆಲೆ ಇಲ್ದಂಗಾಗಿದೆ ನನ್ನ ಮಾತಿಗೆ ಮನೇಲಿ. ಒಂದ್ ಮದ್ವೆ ಎಷ್ಟು ಗಾಬರಿ ತರ್ಸುತ್ತೆ ಅಲ್ವಮ್ಮ? ಸಾಮೂಹಿಕ ಮದ್ವೆಲಿ 100 ಜನಕ್ಕೆ ಮದ್ವೆ ಮಾಡ್ಬೇಕಿರತ್ತೆ. ಅಲ್ಲೇನಾದ್ರೂ ನಿನ್ನ ಮ್ಯಾನೇಜರ್ ಮಾಡ್ಬಿಟ್ರೆ ಏನಮ್ಮ ಗತಿ? ಸಾಕ್ ಸುಮ್ನೆ ಇರದೇವಿ. ಎಲ್ಲೇ ಹೋಗಿದ್ದೆ ಇಷ್ಟೊತ್ತು? ಹೇಳಿರ್ಲಿಲ್ವಾ ನಾನು ನಿನ್ಗೆ ಹಸಿ ಮೈ ಮನೆ ಬಿಟ್ಟು ಹೋಗ್ಬೇಡ ಅಂತ? ಗಾಳಿ ಸೋಂಕದ್ರೆ ನಾವೇನ್ ಮಾಡ್ಬೇಕು ಹೇಳು? ಸುಚೇಂದ್ರನ್ ಜೊತೆ ದಾರೆ ಆಗೋವರೆಗೂ ಎಲ್ಲಿಗೂ ಹೋಗಾಗಿಲ್ಲ ನೀನು. ಅರ್ಥ ಆಯ್ತಾ? ಲೇ ದೇವಿ, ನೀನ್ ನೋಡಿದ್ರೆ ನಮ್ಮಮ್ಮಂಗ್ ಸಹಾಯ ಮಾಡಿ ಚಿಕ್ಕಮ್ಮ ಅಂತೀಯ. ಅಕ್ಕ ನೋಡಿದ್ರೆ ನನ್ಗೇನು ಕೆಲಸನೇ ಹೇಳೋದಿಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಕಣೆ. ಗಾಬರಿ ಕಣೆ ನಿಮ್ಮಮ್ಮ. ಮಂಗಳ, ನಾಳೆನೆ ಹೂವಿಳಿ ಶಾಸ್ತ್ರ ಇರೋದು. ಇನ್ನು ಏನು ತಯಾರಾಗಿಲ್ಲ. ಹೂವ ತಗೊಂಡ್ಬನ್ನಿ ಅಂತ ನಿಮ್ ಬಾವಂಗ್ ಹೇಳಿ 1 ಗಂಟೆ ಆಯ್ತು, ಇನ್ನು ಬಂದಿಲ್ಲ ನೋಡೋರು. ಅಕ್ಕ, ಯಾರ್ಯಾರನ್ನು ಕರೆಸ್ತಿದ್ರಿ ಹೂವಿಳೆ ಶಾಸ್ತ್ರಕ್ಕೆ? ನನಗಂತೂ ಏನು ಹೇಳೋದೇ ಇಲ್ಲಪ್ಪ. ಗುಟ್ಟಾಗಿ ಏನೇನೋ ಮಾಡ್ತಿರ್ತೀರಿ. ಅಯ್ಯೋ, ಇದ್ರಲ್ಲಿ ಗುಟ್ಟೇನೆ ಬಂತು. ತಂತ್ರಿಗಳ ಕಡೆಯಿಂದ 3 ಜನನ ಕರೆಸ್ತಾ ಇದ್ದಾರೆ ಅಷ್ಟೇ. 5 ಜನ ಇರ್ಬೇಕಲ್ವಮ್ಮ ಹೂಳಿ ಶಾಸ್ತ್ರಕ್ಕೆ? ತಂತ್ರಿಗಳ ಕಡೆಯಿಂದ 3 ಜನನ, ಇನ್ನೊಂದು ಮಂಗಳ, ಆಮೇಲೆ ಅಕ್ಷತಾ, 5 ಜನ ಆಯ್ತಲ್ಲ. ನನಗೇನ್ ಕೆಲಸ ಇರೋದ್ ನಾಳೆ? ನಾಳೆ ನೀನು ಮುತ್ತೈದೆಯರ ಕಾಲ್ ತೊಳೆದು ಬಾಗ್ನ ಕೊಟ್ಟು ತಾಳಿ ಭಾಗ್ಯ ಗಟ್ಟಿಯಾಗಿರ್ಲಿ ಅಂತ ನೀನ್ ಆಶೀರ್ವಾದ ತಗೋಬೇಕು. ಅಕ್ಷತನ ಹತ್ರನೂ ಆಶೀರ್ವಾದ ತಗೋಬೇಕಾ? ಹೌದು ದೇವಿ, ಮುತ್ತೈದೆಯರೆಲ್ಲ ತಾಯಿಗೆ ಸಮಾನ, ಲಕ್ಷ್ಮಿಗ್ ಸಮಾನ. ಕೊಡು. ಅಮ್ಮ, ನಾಳೆ ಗಂಡಿನ ಕಡೆಯವರು ಬರ್ತಾರಲ್ವಾ?
ಗಂಡಿನ ಕಡೆಯವರು ಗಂಡು ತುಂಬಾ ಆಸೆ ಇಟ್ಕೋಬೇಡ ದೇವಿ. ಈ ಶಾಸ್ತ್ರ ಮಾಡ್ತಾ ಇರೋದು ಹೆಣ್ಮನೆಯಲ್ಲಿ. ಬೇಕಾದ್ರೆ ಗಂಡಿನ ತಂದೆ ಬಂದು ಊಟ ಮಾಡ್ಕೊಂಡು ಹೋಗ್ಬೋದಪ್ಪ. ಆದ್ರೆ ನಿನ್ನ ಪ್ರೀತಿಯ ಸುಚೇಂದ್ರಂಗೆ ಈ ಶಾಸ್ತ್ರಕ್ಕೆ ಪ್ರವೇಶ ನಿಷಿದ್ಧ. ಅಮ್ಮ ನಾನು ಹಂಗೆಲ್ಲ ಹೇಳಿದ್ದು. ಕಳ್ಳಿ, ಈಗ ದಿನಾಗ್ಲೂ ಸುಚೇಂದ್ರ ನೋಡ್ಬೇಕು ಅಂತ ಅನ್ಸುತ್ತಾ? ಮದ್ವೆ ವಯಸ್ಸು ಅನ್ಸುತ್ತೆ. ಆದ್ರೆ ಏನಮ್ಮ ಮಾಡೋದು, ಶಾಸ್ತ್ರಕ್ಕೆ ತಲೆ ಬಾಗ್ಲೇಬೇಕು ಅಲ್ವಾ? ಇನ್ ಎಷ್ಟ್ ದಿನ ಉಳ್ದಿದ್ಯಾ ನಿನ್ನ ಸುಚೇಂದ್ರನ್ ಮದ್ವೆಗೆ? ಕಟೀಲಲ್ಲಿ ಮದ್ವೆ. ದೇವಿ, ಬೀರಲ್ಲಿ ಒಂದ್ 2,000 ರೂಪಾಯಿ ಇದೆ, ತಗೊಂಡ್ ಬಾರೆ. ಇವಾಗ ಅಡಿಗೆ ಶ್ರೀಕಾಂತ ಬಂದ್ಬಿಡ್ತಾನೆ, ಅವನು ಕೊಡ್ಬೇಕು. ನಾಳೆ ಅವಂದೇ ಅಡಿಗೆ. ನಿಂತ್ಕೊಳ ಅಕ್ಕ, ಸುಮ್ನೆ ಯಾಕಕ್ಕ ದುಡ್ಡು ದಂಡ ಮಾಡ್ತೀರಾ? ಮಂಗಳ, ಮನೇಲಿ ನಾವ್ ಸಾಕಷ್ಟು ಜನ ಇದೀವಿ ಕಣೆ. ಆಮೇಲೆ ತಂತ್ರಿಗಳು, ಭೂಪಾಲು, ಕೇಶವನಾಥ್ರು, ಇನ್ನು ಯಾರ್ಯಾರು ಬರ್ತಾರೋ ಏನೋ, ಎಲ್ರಿಗೂ ಅಡ್ಗೆ ಮಾಡಕ್ ನನ್ ಕೆಲ ಆಗಲ್ಲ. ರಟ್ಟೆ ನೋವು ಬರುದ್ ಕಣೆ. ಅಕ್ಕ, ನಾನಿಲ್ವಾ? ಒಂದ್ ಕೆಲ್ಸ ಮಾಡಿ, ನೀವು ಅನ್ನ, ತಿಳಿಸಾರು, ಹುಳಿ, ಹಪ್ಪಳ, ಸಂಡಿಗೆ ಮಾಡ್ಬಿಡಿ. ಉಪ್ಪಿನಕಾಯಿ, ಮೊಸರು ಅಂತೂ ಇದ್ದೇ ಇರುತ್ತಲ್ವಾ? ನಾನು ಪಾಯಸ, ಪಲ್ಯ, ಪಾನಕ, ಕೋಸಂಬರಿ ನಾನ್ ಮಾಡ್ಕೊಂಡ್ಬರ್ತೀನಿ. ಅಕ್ಕ, ದೇವಿ ಮದ್ವೆಗೆ ನಾನು ಇಷ್ಟು ಮಾಡದೇ ಇದ್ರೆ ಹೇಗಕ್ಕ? ಹೇಳ ದೇವಿ. ಚಿಕ್ಕಮ್ಮಂಗೇನೋ ಆಸೆ ಅಂತೆ, ಅಡ್ಗೆ ಮಾಡ್ಲಿ ಬಿಡಮ್ಮ. ಮಾಡ್ಲಿ ಬಿಡು. ನಾನ್ ಬೇಡ ಅಂದ್ರೆ ಮಂಗ್ಲ ಬಿಡ್ತಾಳ, ಮೂಕಾವು ಊದಿಸ್ಕೊಂಡ್ಬಿಡ್ತಾಳೆ. ಆದ್ರೆ ಚಿಕ್ಕಮ್ಮ ಅಡ್ಗೆ ತಿನ್ನೋ ತರ ಇರ್ಬೇಕು. ಓ ಕತೆ. ಮಂಗಳ, ನಾಳೆಯಿಂದ ದೇವಿ ಮದ್ವೆ ಕೆಲಸಗಳು ಶುರುವಾಗುತ್ತೆ. ಒಳ್ಳೆ ಅಡ್ಗೆ ಮಾಡ್ಬೇಕು. ಮಾಡ್ಕೊಂಬರ್ತೀನಕ್ಕ. ನಾಳೆಯಿಂದನೇ ಅಲ್ವಾ ದೇವಿ ಮದುವೆ ಕಾರ್ಯಗಳು ಶುರುವಾಗೋದು? ಖಂಡಿತ ಅಡಿಗೆ ಚೆನ್ನಾಗೇ ಮಾಡ್ಕೊಂಬರ್ತೀನಿ. ನಾಳೆ ನಡೆಯೋ ಹೂವಿಳ್ಳೆ ಶಾಸ್ತ್ರಕ್ಕೆ ನೀನು ಮಾಡೋ ಅಡುಗೆನಲ್ಲಿ ಏನು ಬೆರೆಸ್ಬೇಕು ಅಂತ ಇದೆಯಾ? ತಲೆ ಹರಟೆ ಮಾಡಬೇಡ ಭೂಪಾಲು. ನಾನೇನು ತಲೆ ಹರಟೆ ಮಾಡಿದೆ? ಮದುವೆಗೆ ಬಹಳ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ಯಲ್ಲ, ಅದಕ್ಕೆ ಕೇಳಿದೆ. ನೀನು ಮುತುವರ್ಜಿ, ನಮಗೆ ಅಲರ್ಜಿ. ದೇವಿ ನನ್ನ ಮಗಳು ಮದುವೆನ ಮುತುವರ್ಜಿ ವಹಿಸಿ ನಾನು ಮಾಡ್ತೀನಿ. ಅದನ್ನೇನು ನೀನು ವ್ಯಂಗ್ಯ ಮಾಡೋದು? ವ್ಯಂಗ್ಯದ ಮಾತಿಗೆ ಕೊಂಕಿಗೆ ದುರ್ಗಾಪುರದಲ್ಲಿ ನೀನು ವರ್ಲ್ಡ್ ಫೇಮಸ್ ಅಂತ ಎಲ್ರಿಗೂ ಗೊತ್ತು. ದೋಸೆ ತಿರುವಾಕಬೇಡ. ಏನೋ ಮಾಡ್ತಾ ಇದೆಯಾ ಅಡಿಗೆ, ಏನು ಅನ್ನೋದನ್ನ ಹೇಳ್ಬಿಡು. ದೇವಿ ನಾಶ ಬಯಸ್ತವಳಲ್ಲಿ ಬದಲಾವಣೆಯ ಗಾಳಿ. ದಾರಿ ಬಿಡಲೇ, ನನ್ನ ಮಗಳ ಮದುವೆ ನಾನು ಸಹಾಯ ಮಾಡೋಳೆ. ಬಿಡ ದಾರಿನ, ಬಿಡ. ನಿನಗೆ ದೇವಿ ಮೇಲಿರೋ ಪ್ರೀತಿ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ದ್ರೌಪದಿ ಥರ ನೀನು ದಣಿಗಳೆದುರಿಗೆ ಹೆರಳನ್ನು ಬಿಚ್ಚಿದಾಗಲೇ ಅಂದ್ಕೊಂಡೆ ನೀನು ಸಾಮಾನ್ಯವಾದ ಹೆಂಗಸಲ್ಲ ಅಂತ. ಮದುವೆನ ನಿಲ್ಲಿಸೋದಕ್ಕೆ ಕೊನೆಯ ಕ್ಷಣದವರೆಗೂ ಆಪತ್ತನ್ನು ತರೋದಕ್ಕೆ ನೋಡ್ತಾನೇ ಇರ್ತೀಯ. ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಗೊತ್ತು ತಾನೆ, ಮತ್ತ್ಯಾಕೋ ಕೇಳ್ತೀಯಾ? ಎಲ್ಲರಿಗೂ ಅವ್ರವ್ರ ಸುಖನೇ ಮುಖ್ಯ. ಸದಾಶಿವನ ಮನೆಯಲ್ಲಿ ಒಂದು ಹಾವು ಸೇರ್ಕೊಂಡಿದೆಯಂತೆ. ನನ್ನ ಕೈನಲ್ಲಿ ಗರುಡ ರೇಖೆ ಇದೆ. ಗರುಡ ರೇಖೆ ಇರೋರು ಮನೆಯಲ್ಲಿದ್ದರೆ ಹಾವು ವಿಷಾನ ಸೂಸಲ್ಲ. ಅದಕ್ಕೆ ದಣಿಗಳು ನನ್ನಲ್ಲಿ ಕಳಿಸಿರೋದು. ಕೆಲವೊಂದು ಹಾವುಗಳು ಗರುಡ ರೇಖೆಗೂ ಹೆದರಲ್ವಂತೆ. ಹೋಗಿ ನಿಮ್ಮ ಧಣಿಗಳಿಗೆ ಹೇಳು. ಭೂಪಾಲು, ಗರುಡ ರೇಖೆ ಇದೆ ಅಂತ ಎಚ್ಚರದ ಕೂತಿಯ. ಹಾವು ಕಚ್ಚಿ ಉಸಿರು ನಿಂತಿತ್ತು. ಮಂಗಳ, ನಿನ್ನ ಆಟ ಏನೋ ನಡೆಯೋದಿಲ್ಲ. ದಣಿಗಳು ನನ್ನನ್ನು ಇಲ್ಲಿ ಕಳಿಸಿರೋದೇ ನಿನ್ನನ್ನು ಕಟ್ಟಾಕೋಕೆ. ಕೆಲವೊಂದ್ಸಲ ಕೆರಳಿರೋ ಹೆಂಗಸನ್ನ ತಡೆಯೋದಿಕ್ಕೆ ಆ ದೇವರಿಂದಲೂ ಸಾಧ್ಯ ಇಲ್ಲ ಭೂಪಾಲು. ಈ ಸಲ ಚಿಕ್ಕ ದಣಿಗಳು ದೇವಿ ಕುತ್ತಿಗೆ ತಾಳಿ ಕಟ್ತಾರೆ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದೇನು ಮಾಡ್ತೀವೋ ಮಾಡ್ಕೊಂಡು ನಾನು ನೋಡ್ತೀನಿ. ಏನು ಹೆಂಗಸೆ ನೀನು? ಮಗಳು ಮದುವೆ ನಿಲ್ಲಿ ಅಂತ ಬಯಸ್ತೀಯಲ್ಲ. ನೀನೇನು ಸಾಚಾಯ್ನ?
ನೀನು ಸಾಚಾ ಇಲ್ಲ, ಆ ಕೇಶವನಾಥರು ಸಾಚಾ ಇಲ್ಲ. ಅದಕ್ಕೇನು ಮಾಡ್ಕೋತೀರ ಮಾಡ್ಕೊ ಹೋಗ್ರ. ನಾನಂತೂ ಈ ಮದುವೆ ನಿಲ್ಲಿಸ್ತೀನಿ. ಮುಡಿ ಕಟ್ಟೆ ಕಟ್ತೀನಿ. ನಾನು ನಿನ್ನನ್ನು ದಾರಿ ತಪ್ಪಿಸ್ತಾ ಇಲ್ಲ. ತಾಯಿ ಮಾತಿನಲ್ಲಿ ನಿನ್ನನ್ನು ದಾರಿ ತಪ್ಪಿಸ್ತಾ ಇದ್ದಾಳೆ ಅಂತಂದೆ. ಕುಂಬ ನೀನು ಕುಂಬ. ಮಾತು ತಗೋಬೇಕಾಗಿತ್ತು ತಾಯಿಯಿಂದ. ನನಗೆ ಶಂಖ ಸಿಗಬೇಕು ಅಷ್ಟೇ. ಅಲ್ಲಿವರೆಗೂ ನೀವೆಲ್ಲಿಗೂ ಹೋಗೋ ಹಾಗಿಲ್ಲ. ಕಾವಲಿರ್ತಾಳೆ ತಾಯಿ ಶಂಖಕ್ಕೆ. ಮದುವೆ ದಿನ ಹೇಗೆ ಶಂಖ ಸಿಗುತ್ತೆ ನಿನಗೆ ಹೇಳು? ಭಗವಂತ ರಾಕ್ಷಸರ ತಪಸ್ಸಿಗೆ ಒಲಿತಾನೆ. ವರದ ಮೇಲೆ ಎಚ್ಚರವಾಗ್ತಾನೆ. ಹಿರಣ್ಯಕಶಿಪು ವರ ಪಡೆದ ಕೂಡಲೇ ಭಗವಂತ ಪ್ರಹ್ಲಾದನ ಸೃಷ್ಟಿ ಮಾಡ್ದ. ಚಮತ್ಕಾರ ಮಾಡಿದಾಳೆ ತಾಯಿ, ಚಮತ್ಕಾರ ಮಾಡಿದಾಳೆ. ದೇವಿ ಸುಚೇಂದ್ರನ ಮದುವೆ ನಡೆಯುತ್ತೆ, ಆದರೆ ನಿನಗೆ ಶಂಖ ದಕ್ಕಲ್ಲ. ಸುಚೇಂದ್ರನೇ ಪ್ರಹ್ಲಾದ. ಶಂಖ ನನಗೆ ದಕ್ಕಲ್ಲ. ಯಾಕೆ ಹೇಳಿ ಹೇಳಿ ನನ್ನ ಪ್ರಾಣ ತೆಗಿತೀರಿ? ನಾನು ನೋಡ್ತೀನಿ ಅದು ಯಾವ ತಾಯಿ ಎದುರಾಗ್ತಾಳೆ ಅಂತ. ತಾಯಿ ಅಂತೆ ತಾಯಿ. ನಾನು ರಾಕ್ಷಸಾನೆ? ದರ್ಶನ ಕೊಟ್ಟಾಗ ನನ್ನ ಸಂಹಾರ ಮಾಡಬೇಕಾಗಿತ್ತು ತಾನೆ. ಮಾಡ್ಲಿಲ್ಲ ಅಂದ್ರೆ ನನ್ನ ಆಯಸ್ಸು ಗಟ್ಟಿ ಇದೆ, ಶಂಖ ನನಗೆ ಸಿಗುತ್ತೆ ಅಂತ. ನನ್ನ ಮಾತು ಕೇಳು. ನೇರವಾದ ದಾರಿಯಲ್ಲಿ ನಡಿಯಲ್ಲ. ತಾಯಿನೇ ನೇರವಾದ ದಾರಿಲಿಲ್ಲ, ನಾನು ಯಾಕಿರ್ಬೇಕು? ತಾಯಿ ನಿನಗೆ ದರ್ಶನ ಕೊಟ್ಟಿದ್ದಾಳೆ. ಭಾಗ್ಯ ಅಂತ ತಿಳ್ಕೊಂಡು ಈ ಮದುವೆ ನಡೆಸು ಮಗಂದು. ಶಂಖದಾಸೆ ಬಿಡು. ಹಣೆ ಬರಹ ಅಂತ ಹೇಳಿದ್ದು ತಾಯಿ. ನಿನ್ನ ಹಣೆಯಲ್ಲಿ ಶಂಖ ಸಿಗಬೇಕು ಅಂತ ಬರ್ದಿದ್ರೆ ಯಾವತ್ತೋ ಶಂಖ ನಿನ್ನದಾಗ್ತಾ ಇತ್ತು. ಈ ಮದುವೆ ನಡೀತಾ ಇರೋದೇ ಶಂಖ ನಿನಗೆ ಸಿಗಬಾರದು ಅನ್ನೋದಕ್ಕೆ. ದಣಿ, ಮಂಗಳನ್ನ ಕಟ್ ಹಾಕ್ಲಿಲ್ಲ ಅಂದ್ರೆ ಮದುವೆ ನಡೆಯೋದಿಲ್ಲ, ನಿಂತು ಹೋಗುತ್ತೆ. ನಾಳೆ ಮುತ್ತೈದೆಯರ ಶಾಸ್ತ್ರ. ಮಂಗಳ ನಾನೇ ಅಡಿಗೆ ಮಾಡ್ಕೊಂಡ್ಬರ್ತೀನಿ ಅನ್ನೋ ಮಾತನ್ನ ಗಮನಿಸಿದ್ರೆ ಏನಾದ್ರೂ ಕಿತಾಪತಿ ಮಾಡಿ ಮದುವೆನ ನಿಲ್ಲಿಸ್ತಾಳೇನೋ ಅಂತ ನನಗೆ ಅನುಮಾನ ಆಗ್ತಾ ಇದೆ ದಣಿ. ಮಂಗಳನ್ ಕರ್ಸು. ಬರೋದು ಅನುಮಾನ ದಣಿ. ಮಂಗಳನ್ ಕರ್ಸು ಅಂದೆ. ಏನಾಯ್ತು ದಣಿ? ಅಮ್ಮನವರು ನನಗೆ ಮೋಸ ಮಾಡಿದ್ರು. ವಿಗ್ರಹನ ನಾನು ತರಲೇಬಾರ್ದಾಗಿತ್ತು. ನಂಬಿಸಿ ಕುತ್ತಿಗೆ ಕುಯ್ದಿದ್ದಾಳೆ. ಇನ್ನು ನಾನು ಗೋವಿನ ಹಾಗಿದ್ರೆ ಪ್ರಯೋಜನ ಇಲ್ಲ. ಶಂಖದ ವಿಚಾರದಲ್ಲಿ ವ್ಯಾಘ್ರನಾಗಲೇಬೇಕು. ಕರ್ಸೋ ಮಂಗಳನ್ನ. ಎಲ್ಲೋ ಸದಾನಂದ, ಅವನು ಇಲ್ಲೇಕಿರ್ತಾನೆ? ನೀನೇ ಹೇಳ್ ಕಳಿಸ್ತಲ್ಲೋ ಮೋಟರ್ ಬೈಕಲ್ಲಿ ಬಿದ್ದು ಪ್ರಜ್ಞೆ ತಪ್ಪಿದ್ದಾನೆ, ಕೇಶವನಾಥ್ರ ಮನೇಲಿದ್ದಾನೆ ಅಂತ. ದಣಿಗಳು ನಿನ್ನ ಹತ್ರ ಮಾತಾಡ್ಬೇಕಿತ್ತಂತೆ. ದಣಿಗಳು ಹೇಳಿದ್ರಂದ್ರೆ ನೀನು ಬರ್ತಾ ಇರ್ಲಿಲ್ಲ. ಅದಕ್ಕೆ ಒಂದು ಚಿಕ್ಕ ಸುಳ್ಳು ಹೇಳಿದೆ. ಕರು ಅಂಬ ಅಂದ್ರೆ ಹಸು ತಿರುಗದೇ ಇರುತ್ತಾ? ನಾನು ಹೊರಡ್ತೀನಿ. ಮುಖ್ಯವಾದ ವಿಚಾರ ಫೈಸಲಾಗಬೇಕಾಗಿದೆ ಮಂಗಳ. ಬಿಡೋ ಭೂಪಾಲು, ಇಲ್ಲ ಹೊದ್ದು ಹೋಗ್ಬೇಕಾಗುತ್ತೆ. ನಿಮ್ ಕೇಶವನಾಥ್ರ ಕಂಡ್ರೆ ನನಗಾಗಲ್ಲ, ಮನಸ್ಸೆಲ್ಲ ಕುದಿಯುತ್ತೆ. ದಿನಕ್ಕೊಂದೊಂದ್ ತರ ಇರ್ತಾರ ಅವ್ರು. ನೀವೇನೇ ಮಾಡಿದ್ರು ನಾನು ಈ ಮದುವೆ ನಿಲ್ಸವಳೆ. ಬಿಡೋ. ತೆಗಿಯೋ ಭೂಪಾಲು ಮಚ್ಚನ. ನನ್ನ ಮಾತು ಮುಗಿಯೋವರೆಗೂ ಮಚ್ಚು ನಿನ್ನ ಕುತ್ತಿಗೆ ಮೇಲೆ ಇರುತ್ತೆ. ಈ ಮದುವೆ ನಡಿಬಾರ್ದು ಮಂಗಳ. ಹೇಗ್ ನಂಬೋದು ನಿಮ್ಮನ್ನ? ವಿಗ್ರಹ ಕದ್ದವ್ರು ನೀವೇ ಅಲ್ವಾ? ನೇರವಾಗಿರ್ರಿ. ಇವಾಗ ನನ್ನಿಂದ ಏನ್ ಮಾಡ್ಸಕ್ ಹೊರಟಿದ್ದೀರಿ? ಸೂತಕದಿಂದ ಮಾತ್ರ ಮದುವೆ ನಿಲ್ಲಿಸ್ಬೋದು.
ಇವತ್ತು ರಾತ್ರಿ ಕಳೆದ್ರೆ ಮದುವೆಗೆ ಉಳಿದಿರೋದು 4 ದಿನ. ಏನ್ ಮಾಡ್ಬೇಕು ಹೇಳಿ? ನಾಳೆ ಮಾಡೋ ಅಡುಗೆನಲ್ಲಿ ಇದನ್ನ ಬೆರೆಸು. ಮನೆಯವರು ಯಾರಾದ್ರೂ ತಿನ್ನೋ ತರ ಮಾಡು. ಮದುವೆ ಹೆಣ್ಣು ದೇವಿನೇ ಈ ವಿಷಯಕ್ಕೆ ಬಲಿಯಾದ್ರೆ ರಾಮಾಯಣನೇ ಇರಲ್ಲ. ಮಂಗಳ, ಕೆಲ್ಸ ಪಕ್ಕ ಆಗಬೇಕು. ಇದ್ರಲ್ಲೇನು ಒಳಸುಳಿ ಇಲ್ಲ ತಾನೆ ಕೇಶವನಾಥ್ರದ್ದು? ಹಂಗೇನಾದ್ರೂ ಇದ್ದಿದ್ರೆ ದಣಿಗಳು ನಿನ್ನ ಮುಗಿಸ್ತಾ ಇರ್ಲಿಲ್ವಾ? ನೀನ್ ಸತ್ರು ಸೂತ್ಕಾನೆ. ನಾಳೆ ಮದುವೆ ಮನೆ ಸೂತ್ಕದ ಮನೆಯಾಗಿ ಬದಲಾಗಬೇಕು ಅಷ್ಟೇ. ಪಾರ್ವತಿ, ಅಮ್ಮ ಪಾರಿಜಮ್ಮನ್ ಮನೆಗೆ ಹೋಗಿದ್ದಾರೆ ಅಪ್ಪ. ಅದ್ಯಾಕಂತೆ? ಹೂವಿಳಿ ಶಾಸ್ತ್ರಕ್ಕೆ ಕರಿಯಕ್ ಹೋಗಿದ್ದಾರೆ. ತಂತ್ರಿ ಕಡೆಯಿಂದ ಅದೇರ 3 ಜನ ಬರ್ತಾರೆ ಅಂದಿದ್ರಿ. ಮನೆಗೆ ಹೋಗಿ ಕರಿಯೋದ್ ಪದ್ಧತಿ ಅಲ್ವಾಪ್ಪ? ಸರಿನಮ್ಮ, ನಾ ಬರ್ತೀನಿ. ಎಲ್ಲಿಗೆ ಹೊರಟಿದ್ದೀರಾ? ಕೇಶವನಾಥನ್ ಮನೆಗೆ ಕಣೆ. ಅಪ್ಪ ನಾನು ಬರ್ಲಾ? ಅಯ್ಯೋ ಬೇಡ ತಾಯಿ, ಮದುವೆ ಆಗೋ ಹುಡುಗಿನ ಅವರೆಲ್ಲ ಆಲಿಸ್ತಿದ್ಯಾ ಅಂತ ನಿಮ್ಮ ಅಮ್ಮ ಬಂದು ಬೈತಾಳೆ. ನೀ ಇಲ್ಲೇ ಇರು. ಯಾಕಪ್ಪ ಕೇಶವನಾಥ್ರ ಮನೆಗೆ ಹೊರಟಿದ್ದೀರಾ? ನಮ್ಮ ಮನೇಲಿ ಮದುವೆ ತಯಾರಿ ನಡೀತಿದೆ. ಅವ್ರ ಮನೆ ಪರಿಸ್ಥಿತಿ ಹೇಗಿದೆಯೋ ಏನೋ ಅಂತ ತಿಳ್ಕೊಂಡ್ಬರ್ತೀನಿ. ಏನಾದ್ರೂ ಸಹಾಯ ಬೇಕಾದ್ರೆ ಮಾಡಿ ಬರ್ತೀನಿ. ಸರಿಯಪ್ಪ, ಕೇಶವ ಮಾವನು ಊಟಕ್ಕೆ ಕರೀರಿ ಹೂವಿಳಿ ಶಾಸ್ತ್ರಕ್ಕೆ. ಅವ್ರ ಮನೇಲಿ ಏನೋ ಶಾಸ್ತ್ರ ಮಾಡಲ್ವಂತೆ. ಅತ್ತೆ ಇರ್ಬೇಕಿತ್ತು ಅಂತ ಅನಿಸ್ತಿದೆ ಅಪ್ಪ ನನಗೆ. ಹೌದು ಕಣೆ, ನನಗೂ ಯಶೋಮತಿ ಇರಬೇಕು ಅಂತ ಅನಿಸ್ತಿದೆ. ಮಾಡೋದು ಕೇಶವನಾಥನ ಹಣೆ ಬರ. ಹೆಣ್ಣು ದಿಕ್ಕಿಲ್ಲದ ಮನೆ ಅಂತ ಏನು ಶಾಸ್ತ್ರನೇ ಮಾಡೋದಿಲ್ಲ ನೋಡೋದು. ನೀನು ಮದುವೆ ಆಗೋದ್ಮೇಲೆ ನಾವು ಈ ಮನೇಲಿ ಯಾವ ಹಬ್ಬವೂ ಮಾಡಲ್ಲಮ್ಮ. ಯಾಕಪ್ಪ? ನಾವೆಲ್ಲ ಅಲ್ಲಿಗೆ ಬರ್ತೀವಲ್ಲ. ಇನ್ಮೇಲೆ ಹಬ್ಬ ಹರಿದಿನ ಏನೇ ಇದ್ರು ಎಲ್ಲ ಕೇಶವನಾಥನ ಮನೇಲಿ. ಬರ್ಲಾ? ಭದ್ರ ಮನೆ ಕಡೆ ಭದ್ರಕಾಳಿ ಬಂದು ಇಲ್ಲಿ ನಿನ್ನ ಅಟ್ಯಾಕ್ ಮಾಡ್ಬಿಡ್ತಾಳೆ. ಬರ್ತೀನಿ. ಸೊಸೆ ಅಂದ್ರೆ ಬೆಳಕು ಅಂದೆ. ಸೊಸೆ ಬರ್ತಿದ್ದಾಳೆ, ಬೆಳಕು ಬರ್ತಿದೆ. ನೀನ್ ನೋಡಿದ್ರೆ ದೀಪ ಎಲ್ಲ ಆರಿಸ್ಬಿಟ್ಟು ಕತ್ಲಿನಲ್ಲಿ ಕೂತಿದೆಯಲ್ಲ. ಕೂತ್ಕೋ. ಮನಸ್ಸಿಗೆ ಬೇಸರವಾದ್ರೆ ಕತ್ತಲನ್ನು ಬಯಸುತ್ತಂತೆ ಮನಸ್ಸು. ಮದುವೆ ತಯಾರಿಗಳು ನಡೀತಿದೆ, ದಿನಗಳ ಹತ್ರ ಇದೆ. ನೀನ್ ನೋಡಿದ್ರೆ ಹೀಗೆ ಯಾಕಯ್ಯ? ಬೇಸರ ಅಂತ ಏನಿಲ್ಲ ಸದಾಶಿವ, ಹೀಗೆ. ನೀನೇನು ಬಂದೆ? ಏನಾದರೂ ಸಹಾಯ ಬೇಕಿತ್ತ? ನಮ್ಮ ಕಡೆಯಿಂದ ಎಲ್ಲ ಸಿದ್ಧತೆಗಳು ನಡೀತವೆ. ಹೂ ಇಳಿದ ಶಾಸ್ತ್ರಕ್ಕೆ ನೀವು ನಮ್ಮನೆಗೆ ಊಟಕ್ಕೆ ಬರಬೇಕು. ನಮ್ಮ ಕಡೆಯವ್ರನ್ನೆಲ್ಲರನ್ನು ಕರೆದಿದ್ದೀವಿ. ನಿಮ್ಮ ಕಡೆಯವ್ರನ್ನ ಹೆಣ್ಣಿನ ಕಡೆಯವರಾಗಿ ನಾವು ಕರಿಬೇಕು ಅಂದ್ರೆ ಯಾರನ್ನು ಕರಿಬೇಕು ಅಂತ ಒಂದು ಪಟ್ಟಿ ಮಾಡಿಕೊಟ್ರೆ ಅವ್ರುಗಳನ್ನೆಲ್ಲ ಕಟೀಲ್ನಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಮ್ಮ ಕಡೆಯಿಂದ ಯಾರೂ ಇಲ್ಲ ಸದಾಶಿವ. ನಾನು, ಸುಚೇಂದ್ರ, ಭೂಪಾಲ ಬಂದರೆ ನಂಬುದ್ರಿಗಳು ಅಷ್ಟೇ. ಆಯ್ತು. ಕೇಶವನಾಥ, ತಪ್ಪು ತಿಳಿಬೇಡ. ಮಂಗಳ ಏನಾದರೂ ಈ ಕಡೆ ಬಂದಿದ್ಲಾ? ಇಲ್ಲ. ನಿಮ್ಮನೆ ದಾರಿಲೇ ನೋಡಿದೆ ಅವಳನ್ನ, ಅದಕ್ಕೆ ಕೇಳಿ. ಇಲ್ಲ, ಬರಲಿಲ್ಲ ಸದಾಶಿವ. ಆಯ್ತು ಬಿಡು. ಕೇಶವನಾಥ, ಇನ್ನೊಂದು ಸಮಸ್ಯೆ ಇದೆ. ಮದುವೆ ದಿವಸನೇ ಆ ಸಮಸ್ಯೆ ಆಗ್ಬಿಟ್ರೆ ಅಂತ ಕಾಡ್ತಾ ಇದೆ. ಮತ್ತೆ ಸಮಸ್ಯೆನ ಮದುವೆಗೆ? ಸಮಸ್ಯೆ ಅಂದ್ರೆ ಅಂತ ಸಮಸ್ಯೆ ಏನಲ್ಲ, ಆದರೂ ಗಂಭೀರವಾದ ಸಮಸ್ಯೆನೇ. ಮದುವೆ ದಿವಸನೇ ಹಂಗಾಗ್ಬಿಟ್ರೆ ಏನು ಮಾಡೋದು ಅಂತ ಈಗಲೇ ಸಿದ್ಧವಾಗಿದ್ಬಿಟ್ರೆ ಒಳ್ಳೇದಲ್ವಾ? ಯಾರ ಕಡೆಯಿಂದ ಸಮಸ್ಯೆ ಆಗ್ತಿದೆ? ನಮ್ಮ ದೇವಿ ಕಡೆಯಿಂದ